ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ಯಾನ್ಸರ್ ಜಾಗೃತಿ ಮೂಡಿಸೋ ನೆಪವನ್ನು ಇಟ್ಕೊಂಡು ಸಾವಿನ ಹುಚ್ಚಾಟ ಮೆರೆದಿದ್ದ, ಸುಳ್ಳು ಸಾವನ್ನು ಸತ್ತಿದ್ದ ಸೋ ಕಾಲ್ಡ್ ನಟಿ ಮಾಡೆಲ್ ಪೂನಂ ಪಾಂಡೆಗೆ ಈಗ ಸಿನಿಮಾ ರಂಗನೇ ಬಿಸಿ ಮುಟ್ಟಿಸೋಕೆ ಮುಂದಾಗಿದೆ. ಸುಳ್ಳೆ ಸತ್ತು ಪ್ರಚಾರ ಗಿಟ್ಟಿಸಿದ ಪೂನಂ ಪಾಂಡೆ ಮೇಲೆ FIR ಮಾಡಬೇಕು ಅಂತ ಭಾರತೀಯ ಸಿನಿ ಕಾರ್ಮಿಕರ ಸಂಘ AICWA ಆಗ್ರಹ ಮಾಡಿದೆ. ಈ ವಿಚಾರವಾಗಿ ಹೇಳಿಕೆ ಪ್ರಕಟಿಸಿರೋ AICWA, ನಟಿ ಪೂನಂ ಪಾಂಡೆಯ ಫೇಕ್ PR ಗಿಮಿಕ್ ದೊಡ್ಡ ತಪ್ಪು, ಗರ್ಭಕೋಶ ಕ್ಯಾನ್ಸರ್ನ ಸೋಗಿನಲ್ಲಿ ಸ್ವಯಂ ಪ್ರಚಾರ ಪಡೆದಿದ್ದನ್ನು ಒಪ್ಪೋಕ್ಕಾಗಲ್ಲ. ಈ ಗಿಮಿಕ್ನಿಂದ ಇನ್ಮೇಲೆ ಭಾರತದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೇ ಸಾವನ್ನಪ್ಪಿದ ಸುದ್ದಿ ಬಂದರೂ ಕೂಡ ಜನ ನಂಬೋಕೆ ಹಿಂಜರಿತಾರೆ. PRಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರು ಈ ಮಟ್ಟಕ್ಕೆ ಇಳಿದಿರಲಿಲ್ಲ. ಪೂನಂ ಪಾಂಡೆ ಮ್ಯಾನೇಜರ್ ಸುಳ್ಳು ಸುದ್ದಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಈ ಥರ ಸಾವಿನ ಸುದ್ದಿಯನ್ನು ಪಬ್ಲಿಸಿಟಿಗೆ ಬಳಸೋದನ್ನು ತಡಿಬೇಕು. ಅದಕ್ಕಾಗಿ ಪೂನಂ ಪಾಂಡೆ ಮತ್ತು ಅವರ ಮ್ಯಾನೇಜರ್ ಮೇಲೆ FIR ಮಾಡಬೇಕು. ಇವ್ರು ಸತ್ತಿದ್ದು ನಿಜ ಅಂತ ಅಂದ್ಕೊಂಡು ಭಾರತದ ಸಿನಿ ಇಂಡಸ್ಟ್ರಿ ಸೇರಿದಂತೆ ಇಡೀ ದೇಶ ಶ್ರದ್ಧಾಂಜಲಿ ಸಲ್ಲಿಸಿತ್ತು ಅಂತ ಕಿಡಿಕಾರಿದೆ. ಎಂಥ ಕಿರಾತಕಿ ನೋಡಿ ಈಕೆ. ಕಿರಾತಕಿ ಅಂತ ಒಂದು ಮೂವಿನೇ ಮಾಡ್ಬೋದು, ಅಂತ ಕಿಲಾಡಿ. ಇತ್ತೀಚೆಗೆ ಈಕೆ ಏನೇ ಮಾಡಿದ್ರೂ ಕೂಡ ಅಷ್ಟು ವೈರಲ್ ಆಗ್ತಿರಲಿಲ್ಲ. ಜನಕ್ಕೆ ನೋಡಿ ಸಾಕಾಗಿ ಹೋಗಿತ್ತು. ಹಾಗಾಗಿ ಇನ್ನು ಹೊಸ್ತೇನಾದರೂ ಮಾಡಬೇಕು ಅಂತ ತಲೆ ಓಡಿಸಿದ ಪೂನಂ ಪಾಂಡೆ ಸುಳ್ಳೇ ಸತ್ತು ಹೋದರು. ಸುದ್ದಿಯನ್ನು ಹರಿಬಿಟ್ರು. ಪೂನಂ ಪಾಂಡೆ ಗರ್ಭಕಂಠ ಅಥವಾ ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ನಿಂದ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹೌದು, ಎಲ್ಲಿ ಇನ್ನು ಬಾಡಿದ್ದೇನು ಬರಲೇ ಇಲ್ವಲ್ಲ ದೃಶ್ಯಗಳು ಅಂತ ಹೇಳಿ ಮಾಧ್ಯಮದವರೆಲ್ಲ ತಲೆ ಕೆಡಿಸ್ಕೊಂಡಿದ್ದ ಟೈಮ್ನಲ್ಲೇ ಸುಳ್ಳು ಸುದ್ದಿ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು. ನಾನು ಸತ್ತೇ ಇಲ್ಲ ಕಂಡ್ರು ಅಂತ ಆಚೆ ಬಂದರು ಪೂನಂ ಪಾಂಡೆ. ನಾನು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸೋಕೆ ಈ ರೀತಿ ಮಾಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಹೌದು, ನಿಜವಾಗಲೂ ಇದರಿಂದಾಗಿ ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್, ಅದರ ಬಗ್ಗೆ ಡಿಸ್ಕಷನ್ ಎಲ್ಲ ಶುರುವಾಯಿತು. ದೇಶದ ಟಾಪ್ ನ್ಯೂಸ್ ಮೀಡಿಯಾಗಳಿಂದ ಹಿಡಿದು ರೀಜನಲ್ ಮೀಡಿಯಾಗಳ ತನಕ ಎಲ್ಲರೂ ಕೂಡ ಗರ್ಭಕೋಶ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ವರದಿಗಳನ್ನು ಮಾಡಿ ಅವೇರ್ನೆಸ್ ಮೂಡಿಸೋಕೆ ಪ್ರಯತ್ನ ಪಟ್ಟರು. ನಿಜ. ಆದರೆ ಎಷ್ಟೋ ಜನ ಇದರಿಂದ ಪ್ರಾಣ ಕಳ್ಕೊಳ್ತಾ ಇರ್ತಾರೆ. ಇವರು ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡಿ ಸುಳ್ಳೆ ಸತ್ತು ಅವ್ರಿಗೆಲ್ಲ ಅವಮಾನ ಮಾಡೋದಂಗಾಗಲ್ವಾ? ಅಥವಾ ಸುಳ್ಳು ಸುದ್ದಿಯನ್ನು ಅಸ್ತ್ರದಂತೆ ಬಳಸೋದು ಸರಿನಾ? ನೆಕ್ಸ್ಟ್ ರಿಯಲ್ ಆಗಿ ಏನಾದರೂ ಆದಾಗ ಯಾರು ನಂಬ್ತಾರಾ? ಈ ರೀತಿ ಪ್ರಶ್ನೆಗಳಿಗೆ ಕಾರಣ ಆಗಿದ್ದಾರೆ ಪೂನಂ ಪಾಂಡೆ. ಬಟ್ 140 ಕೋಟಿ ಜನಸಂಖ್ಯೆಯ ದೊಡ್ಡ ರಿಪಬ್ಲಿಕನ್ನು ಬಕ್ರಾ ಮಾಡುವಲ್ಲಂತೂ ಪೂನಂ ಪಾಂಡೆ ಯಶಸ್ವಿಯಾದರು. ಮಾಲ್ಡೀವ್ಸ್ ಭಾರತದ ಮೇಲೆ ಮತ್ತೊಂದು ಆರೋಪ ಮಾಡಿದೆ. ಮಾಲ್ಡೀವ್ಸ್ನ 3 ಮೀನುಗಾರಿಕಾ ಹಡಗಿಗೆ ಭಾರತೀಯ ಕೋಸ್ಟ್ ಗಾರ್ಡ್ ಸೈನಿಕರಿಳಿದಿದ್ದಾರೆ. ಭಾರತೀಯ ಜಲಗಡಿಯ ಒಳಗೆ ಕೋಸ್ಟ್ ಗಾರ್ಡ್ ಈ ರೀತಿ ನಡ್ಕೊಂಡಿದೆ. ಕೂಡಲೇ ಭಾರತ ಈ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಮಾಲ್ಡೀವ್ಸ್ ಆಗ್ರಹಿಸಿದೆ. ಈ ವಾರದ ಆರಂಭದಲ್ಲಿ ಈ ಘಟನೆಯಾಗಿದ್ದು, ಭಾರತೀಯ ಕೋಸ್ಟ್ ಗಾರ್ಡ್ಗಳು ನಮ್ಮ ಹಡಗಿಗೆ ಅನುಮತಿ ಇಲ್ಲದೆ ಇಳಿದಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಮಾಲ್ಡೀವ್ಸ್ ರಕ್ಷಣಾ ಸಚಿವಾಲಯ ಆರೋಪಿಸಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ಶಿಪ್ 246 ಹಾಗೂ 253ನ ಸಿಬ್ಬಂದಿ ಮಾಲ್ಡೀವ್ಸ್ ಹಡಗುಗಳಿಗೆ ಇಳಿದಿರೋ ವಿಡಿಯೋಸ್ ವೈರಲ್ ಆಗಿವೆ. ಮಾಲ್ಡೀವ್ಸ್ ಫಿಶಿಂಗ್ ಯೂನಿಯನ್ ಈ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ. ಸದ್ಯ ಈ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಿಜೆಪಿ ಹಿರಿಯ ನಾಯಕ, ಮಾಜಿ ಉಪಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನವನ್ನ ಘೋಷಿಸಲಾಗಿದೆ. PM ಮೋದಿ ಈ ವಿಚಾರವನ್ನು ಅನೌನ್ಸ್ ಮಾಡಿದ್ದಾರೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಿಸಿದ್ದು ನನಗೆ ಅತ್ಯಂತ ಖುಷಿ ತಂದಿದೆ. ನಾನು ಈ ವಿಚಾರವನ್ನು ಅಡ್ವಾಣಿ ಅವರಿಗೆ ತಿಳಿಸಿ ಅಭಿನಂದಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಬಗ್ಗೆ ರಿಯಾಕ್ಟ್ ಮಾಡಿರೋ DCM DK ಶಿವಕುಮಾರ್, ಅಡ್ವಾಣಿ ದೇಶದ ಹಿರಿಯ ರಾಜಕಾರಣಿ, ಅವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ನಮ್ಮ ತಕರಾರೇನೂ ಇಲ್ಲ. ಆದರೆ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಯವರಿಗೂ ಮರಣೋತ್ತರವಾಗಿ ಭಾರತ ರತ್ನ ಕೊಡ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 10ನ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ವಿರುದ್ಧ ದೂರು ದಾಖಲಾಗಿದೆ. ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ಡ್ರೋನ್ ಪ್ರತಾಪ್ ವ್ಯಕ್ತಿಯೊಬ್ಬರಿಂದ 2 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಅಂದಹಾಗೆ ಮಾಜಿ CM HD ಕುಮಾರಸ್ವಾಮಿ ಅವರು ನನಗೆ ಗೊತ್ತು,
ಆಗಾಗ ಅವರ ಫಾರ್ಮ್ ಹೌಸ್ಗೆ ನಾನು ಹೋಗ್ತಿರ್ತೀನಿ ಅಂತ ಪ್ರತಾಪ್ ಹೇಳ್ಕೊಂಡಿದ್ರಂತೆ. ಅಲ್ಲದೆ ಬೆಂಗಳೂರಿನ ಚಂದನ್ ಕುಮಾರ್ ಅನ್ನೋರಿಗೆ ಮಂಡ್ಯದ ತಳಗವಾದಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣ ಪಡೆದಿದ್ರು ಅಂತ ಕೂಡ ಆರೋಪ ಮಾಡಲಾಗಿದೆ. ಬಿಜೆಪಿಯ ರಾಮ ಮಂದಿರ ಮಂತ್ರಕ್ಕೆ ತಿರುಮಂತ್ರ ಹಾಕೋಕೆ ರಾಜ್ಯ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿರೋ 100 ಹಳೆಯ ಹಾಗೂ ಪ್ರಸಿದ್ಧ ರಾಮ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಅಲ್ಲದೆ ಅಯೋಧ್ಯೆಯಲ್ಲಿ ರಾಜ್ಯ ಸರ್ಕಾರದಿಂದ ವಸತಿ ಗೃಹ ಅಂದರೆ ಲಾಡ್ಜ್ಗಳನ್ನು ನಿರ್ಮಾಣ ಮಾಡೋಕೆ ಸಜ್ಜಾಗಿದೆ. ಈ ವಿಚಾರವಾಗಿ ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯ ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಅತ್ತ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸರ್ಕಾರದ ಮುಂದೆ ಈ ಡಿಮಾಂಡ್ ಇಟ್ಟಿದ್ದಾರೆ. ರಾಮ ಬಿಜೆಪಿಯವರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಹೌದು, ಎಲ್ರಿಗೂ ಕೂಡ ದೇವರು ಅಂತ ಸಚಿವರು ಹೇಳಿದ್ದಾರೆ. ಏನು ಬಜೆಟ್ ಪ್ರಪೋಸಲ್ನಲ್ಲಿ ರಾಜ್ಯದಲ್ಲಿ 100 ಹಿಂದೂ ದೇವಸ್ಥಾನಗಳನ್ನು, ಅದರಲ್ಲಿ ರಾಮ ಮಂದಿರಗಳನ್ನು ರಿನೋವೇಟ್ ಮಾಡೋಕೆ ತಲಾ 1 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತೆ ಅಂತ ಮಾಹಿತಿ ಬಂದಿದೆ. ಅಲ್ಲದೆ ಅಯೋಧ್ಯೆಯಲ್ಲಿ ಯುಪಿ ಸರ್ಕಾರ ಸೈಟ್ ಹಂಚಿಕೆ ಮಾಡಿದ್ರೆ 100 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ರಾಮ ಮಂದಿರದ ಸಮೀಪ ವಸತಿ ಗೃಹ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಇನ್ನು ರಾಜ್ಯದ ವಿವಿಧ ಮಠಗಳಿಗೆ 210 ಕೋಟಿ ರೂಪಾಯಿ ಸಹಾಯಧನ ಸೇರಿದಂತೆ ಮುಜರಾಯಿ ಇಲಾಖೆ ಅಡಿಯಲ್ಲಿ 690 ಕೋಟಿ ವೆಚ್ಚದ ಯೋಜನೆ ತರೋ ಬಗ್ಗೆ ಅಂದಾಜು ಮಾಡಲಾಗಿದೆ. ರಾಮ ಮಂದಿರ ಅಲ್ಲದೆ ಮಾನಸ ಸರೋವರ, ಚಾರ್ಧಾಮ್, ಕಾಶಿ ಯಾತ್ರೆಗೆ ಹೋಗೋ ಭಕ್ತಾದಿಗಳಿಗೆ ನೆರವು ಕೊಡೋ ವಿಚಾರವಾಗಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬರೋ ಬಜೆಟ್ನಲ್ಲಿ ಇದೆಲ್ಲದರ ಬಗ್ಗೆ ಅಫಿಷಿಯಲ್ ಆಗಿ ಘೋಷಣೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹೃದಯದಲ್ಲಿ ಟಿಪ್ಪು ಇದ್ದಾನೆ, ಅದಕ್ಕೆ ಅವರು ಹಣೆ ಮೇಲೆ ನಾಮ ಹಾಕೊಳ್ಳಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಈ ಮಾತಿಗೆ ಈಗ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಆರ್ ಅಶೋಕ್ ಹಿಂದೂ ಆದ್ರೆ ನಾನು ಇನ್ನೂ ಶ್ರೇಷ್ಠ ಹಿಂದೂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ, ರಾಮ ಮಂದಿರದ ಇನಾಗ್ರೇಷನ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮೇಲೂ ಕೂಡ ರಾಮ ಪ್ರಭಾವ ವಿಸ್ತರಿಸಿದೆ. ರಾಮ ಮಂದಿರ ಇನಾಗ್ರೇಷನ್ಗೆ ಹೋಗಲ್ಲ ಅಂತ 2 ತಿಂಗಳು ಯೋಚನೆ ಮಾಡಿ ಕಾಂಗ್ರೆಸ್ ಪಾರ್ಟಿ ಅಫಿಷಿಯಲ್ ನಿರ್ಧಾರವನ್ನ ಪ್ರಕಟ ಮಾಡಿತ್ತು. ನಾವು ಹೋಗಲ್ಲ, ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಾವು ಹೋಗೋದಿಲ್ಲ, ಗೌರವಪೂರ್ವಕವಾಗಿ ನಾವು ಇದನ್ನು ತಿರಸ್ಕರಿಸ್ತೀವಿ ಅಂತ ಹೇಳಿತ್ತು. ಆದರೆ ಇದೀಗ ನಿಧಾನಕ್ಕೆ ದೇಶವ್ಯಾಪಿಯರು ಬೇರೆ ಬೇರೆ ರಾಜ್ಯ ಕಾಂಗ್ರೆಸ್ ಘಟಕಗಳ ಮೇಲೆ ಇದರ ಪ್ರಭಾವ ವಿಸ್ತರಿಸ್ತಾ ಇದೆ. ಈ ಮಾಹಿತಿ ನಾವೇನೀಗ ನೀಡಿದ್ವಿ, ಇದೆಲ್ಲವೂ ಕೂಡ ಬಜೆಟ್ನಲ್ಲಿ ಹಾಗೆ ರಿಫ್ಲೆಕ್ಟ್ ಆಯಿತು ಅಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ಕೂಡ ಸಾಫ್ಟ್ ಹಿಂದುತ್ವದ ಕಡೆಗೆ ಮುಖ ಮಾಡಿದ ಹಾಗಾಗತ್ತೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ PS ದಿನೇಶ್ ಕುಮಾರ್ ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೇ ಫೆಬ್ರವರಿ 14ಕ್ಕೆ ನಿವೃತ್ತಿಗೊಳ್ಳಲಿರೋ ನ್ಯಾಯಮೂರ್ತಿ ದಿನೇಶ್ ಕುಮಾರ್ 21 ದಿನಗಳ ಕಾಲ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ. ಈ ಹಿಂದೆ ಚೀಫ್ ಜಸ್ಟಿಸ್ ಆಗಿದ್ದ ಪ್ರಸನ್ನ ಬಿ ವರಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಪದೋನ್ನತಿಯಾಗಿದ್ದರಿಂದ ಅವರ ಸ್ಥಾನಕ್ಕೆ ನ್ಯಾಯಾಧೀಶ ದಿನೇಶ್ ಕುಮಾರ್ ಬಂದಿದ್ದಾರೆ. ಇನ್ನೊಂದು ಕಡೆ ಚುನಾವಣೆ ವೇಳೆ ಮತದಾರರಿಗೆ ಗ್ಯಾರಂಟಿ ಭಾಗ್ಯಗಳ ಆಮಿಷ ಒಡ್ಡೋ ರಾಜಕೀಯ ಪಕ್ಷಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿತ್ತು. ಇದೀಗ ಈ ಮನವಿಯನ್ನ ಪುರಸ್ಕರಿಸಿರೋ ಕೋರ್ಟ್ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಕೇಂದ್ರ ಕಾನೂನು ಸಚಿವರಿಗೆ ನೋಟಿಸ್ ನೀಡಿದೆ. ಅಲ್ಲದೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋಕೆ ಪ್ರತಿವಾದಿಗಳಿಗೆ ಸೂಚಿಸಿ ವಿಚಾರಣೆಯನ್ನ ಮಾರ್ಚ್ 11ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. SSLC ಮಕ್ಕಳ ಪ್ರಿಪರೇಟರಿ ಎಕ್ಸಾಮ್ಗೆ ಮಕ್ಕಳಿಂದಲೇ ಪರೀಕ್ಷಾ ವೆಚ್ಚವನ್ನ ಸಂಗ್ರಹಿಸೋಕೆ ಮುಂದಾಗಿರೋ ರಾಜ್ಯ ಸರ್ಕಾರದ ಕ್ರಮಕ್ಕೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ನೋಟಿಸ್ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿರೋ HDK ರಾಜ್ಯದಲ್ಲಿ ಗತಿಗೆಟ್ಟ ಸರ್ಕಾರ SSLC ಮಕ್ಕಳ ಜೇಬಿಗೂ ಕೈ ಹಾಕಿದೆ, ಜನತೆಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಕೊಚ್ಚಿಕೊಳ್ಳೋ ಸರ್ಕಾರ ಅವರ ಆಡಳಿತ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೈಯಲ್ಲಿ ಕೊಟ್ಟು ಅಂದರೆ ಒಂದು ಕೈಯಲ್ಲಿ ಕೊಟ್ಟು 10 ಕೈಯಲ್ಲಿ ಕಿತ್ತುಕೊಳ್ತಿದ್ದಾರೆ. ಈಗ SSLC ಮಕ್ಕಳ ಜೇಬಿಗೂ ಕೈ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಳೆದ 2 ವರ್ಷಗಳಿಂದ ಬಸವಣ್ಣರ ಪ್ರತಿಮೆಯನ್ನ ಉದ್ಘಾಟನೆ ಮಾಡದೆ ಟಾರ್ಪಲ್ ಹೊದಿಸಿ ನಿಲ್ಲಿಸಲಾಗಿದೆ. ರಾಜಾಜಿನಗರದ ನವರಂಗ ಬ್ರಿಡ್ಜ್ ಬಳಿ ಇರೋ ಬಸವಣ್ಣರ ಪ್ರತಿಮೆಗೆ ಬಿಬಿಎಂಪಿ ಈ ರೀತಿ ಅಗೌರವ ತೋರಿದೆ. ಇನ್ನು ಈ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶಗೊಂಡಿರೋ ಸಿದ್ಧಗಂಗಾ ಶ್ರೀಗಳ ಭಕ್ತ ಸೇವಾ ಸಮಿತಿ ಪ್ರತಿಮೆ ಅನಾವರಣಗೊಳಿಸೋಕೆ ಬಿಬಿಎಂಪಿಗೆ ಫೆಬ್ರವರಿ 16ರ ಗಡುವನ್ನ ಕೊಟ್ಟಿದೆ. ಒಂದು ವೇಳೆ ಪ್ರತಿಮೆ ಅನಾವರಣ ಆಗದೇ ಇದ್ರೆ ನಾವೇ ಬಸವಣ್ಣರ ಪ್ರತಿಮೆ ಅನಾವರಣ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದೆ. ಇತ್ತೀಚೆಗಷ್ಟೇ ಬಸವಣ್ಣರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ರಾಯಭಾರಿ ಅಂತ ರಾಜ್ಯ ಸರ್ಕಾರ ಘೋಷಿಸಿತ್ತು. ಆದರೆ ಇನ್ನೂ 2 ವರ್ಷಗಳಿಂದ ಟಾರ್ಪಲ್ ಹಾಕಿಟ್ಟಿದ್ದಾರೆ, ಇನಾಗ್ರೇಷನ್ ಮಾಡೋಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಟೀಕೆ ಕೇಳಿಬಂದಿದೆ.
ತಮಿಳುನಾಡು ಕ್ರೀಡಾ ಸಚಿವ ಹಾಗೂ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಸೇರಿದಂತೆ 4 ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಬೆಂಗಳೂರು ಕೋರ್ಟ್ ಪೊಲೀಸರಿಗೆ ಆದೇಶ ಕೊಟ್ಟಿದೆ. ಸನಾತನ ಧರ್ಮ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಬೆಂಗಳೂರಿನ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಆದೇಶ ನೀಡಿದೆ. ಅಲ್ಲದೆ ಈ ಕೇಸ್ ಸಂಬಂಧ ಮಾರ್ಚ್ 4ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಉದಯನಿಧಿ ಸ್ಟಾಲಿನ್ಗೆ ಸಮನ್ಸ್ ಜಾರಿ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಫಾಸ್ಟ್ ಟ್ಯಾಗ್ KYC ಅಪ್ಡೇಟ್ ಕಾಲಾವಧಿಯನ್ನು ವಿಸ್ತರಿಸಿದೆ. ಈ ಹಿಂದೆ ಜನವರಿ 31ರವರೆಗೆ ಇದ್ದ ಗಡುವನ್ನ ಇದೀಗ ಫೆಬ್ರವರಿ 28ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ. ಫಾಸ್ಟ್ ಟ್ಯಾಗ್ KYC ಅಪ್ಡೇಟ್ ಹಾಗೂ ಸ್ಟೇಟಸ್ ಚೆಕ್ ಮಾಡೋಕೆ IHMCL ಪೋರ್ಟಲ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನೀವು ಕೂಡ ಚೆಕ್ ಮಾಡ್ಕೋಬಹುದು, ಇಲ್ಲಾಂದ್ರೆ KYC ಮಾಡಿಸ್ಕೊಳ್ಳಿ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಅಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಕೇಂದ್ರ ಸರ್ಕಾರ ಬಾಕಿ ಇಟ್ಕೊಂಡಿರೋ MNRGA ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಈ ಹಣವನ್ನು ರಾಜ್ಯ ಸರ್ಕಾರವೇ ಕೊಡುತ್ತೆ ನೀವು ಬಾಕಿ ಇಟ್ಕೊಂಡಿರೋದು ಅಂತ ಅನೌನ್ಸ್ ಮಾಡಿದ್ದಾರೆ. ಬರೋಬ್ಬರಿ 21 ಲಕ್ಷ ನರೇಗಾ ಕೆಲಸಗಾರರಿಗೆ ನಾವು ಹಣ ಕೊಡ್ತೀವಿ ಅಂತ ಮಮತಾ ಹೇಳಿದ್ದಾರೆ. 2 ವರ್ಷಗಳಿಂದ ಬಾಕಿ ಇತ್ತು ಅಂತ. ತಿರುಪತಿ ತಿಮ್ಮಪ್ಪನ ವಿಶೇಷ ದರ್ಶನ ಮಾಡಿಸ್ತೀವಿ ಅಂತ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬ ಕ್ಯಾಪ್ಟನ್ ಕೂಲ್ MS ಧೋನಿಯ ಮ್ಯಾನೇಜರ್ ಸ್ವಾಮಿನಾಥನ್ ಅವರಿಗೆ ವಂಚಿಸಿದ್ದಾರೆ. ಈತ ತಾನು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ PA, ನನ್ನ ಹೆಸರು ನಕುಲ್ ಅಂತ ಈ ನಕಲಿ ವ್ಯಕ್ತಿ ತನ್ನನ್ನು ತಾನು ನಕುಲ್ ಅಂತ ಹೇಳ್ಕೊಂಡಿದ್ದಾನೆ. ನಾನೊಬ್ಬ IAS ಅಧಿಕಾರಿ ಅಂತ ಹೇಳಿಕೊಂಡು ಸ್ವಾಮಿನಾಥನ್ ಅವರಿಗೆ ಪರಿಚಯ ಆಗಿದ್ದ. ಬಳಿಕ ತಿರುಪತಿ ತಿಮ್ಮಪ್ಪರ ದರ್ಶನ ಟ್ರಸ್ಟ್ ಒಂದರ ಡೊನೇಷನ್ಗೆ ಅಂತ ಸ್ವಾಮಿನಾಥನ್ ಹಾಗೂ ಅವರ ಮಿತ್ರರಿಂದ 6.5 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದಿದ್ದಾನೆ. ಇದರಲ್ಲಿ 3 ಲಕ್ಷ ತಿಮ್ಮಪ್ಪನ ದರ್ಶನಕ್ಕೆ ಅಂತ ತಗೊಂಡಿದ್ದಾನೆ. ಆಮೇಲೆ ಕಾಲ್ ಮಾಡಿದ್ರೆ ಈ ನಕಲಿ ನಕುಲ್ ನಾಪತ್ತೆ. ಇದೀಗ ಸ್ವಾಮಿನಾಥನ್ ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾರೆ. MS ಧೋನಿಯ ಮ್ಯಾನೇಜರ್ ಅಂತ ಹೇಳ್ತಾರೆ. ವೆರಿಫೈ ಮಾಡಿದೆ ಅದು ಹೆಂಗೆ ದುಡ್ಡು ಕೊಡ್ತಾರೋ, ಈ ರೀತಿ ಮೋಸ ಹೋಗ್ತಾರೋ, ಅದೇನು ಮ್ಯಾನೇಜ್ಮೆಂಟ್ ಮಾಡ್ತಾರೋ, ಬಹಳ ಆಶ್ಚರ್ಯದ ವಿಚಾರ. ಭಾರತ ಇಂಗ್ಲೆಂಡ್ ನಡುವಿನ ದ್ವಿತೀಯ ಟೆಸ್ಟ್ನ 2ನೇ ದಿನ ಭಾರತದ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ತಮ್ಮ ಚೊಚ್ಚಲ ದ್ವಿಶತಕ ಬಾರಿಸಿದ್ದಾರೆ. ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 396 ರನ್ ಗಳಿಸಿದೆ. ಬಳಿಕ ಬ್ಯಾಟ್ ಮಾಡೋಕೆ ಪರದಾಡಿದ ಆಂಗ್ಲ ಪಡೆ 253 ಆಗಿದೆ. ಆಲ್ಔಟ್ ಆಯಿತು. ಭಾರತದ ಪರವಾಗಿ ಜಸ್ಪ್ರೀತ್ ಬೂಮ್ರಾ 6 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು ದ್ವಿತೀಯ ಇನ್ನಿಂಗ್ಸ್ ಶುರು ಮಾಡಿರೋ ಟೀಮ್ ಇಂಡಿಯಾ ದಿನದ ಆಟ ಮುಗಿದಾಗ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 28 ರನ್ ಕಲೆ ಹಾಕಿದೆ. ಈಗ 171 ರನ್ಗಳ ಮುನ್ನಡೆಯಲ್ಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.